ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ನಮಸ್ಕಾರ ಗುರು. ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೀಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾದ್ಯಾನ್ ನೌಮಿನ್ಯಾಯಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ. ಈ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ಜನಮೇಜಯ ಮತ್ತು ವೈಶಂಪಾಯನರು ಇವರ ಒಂದು ಸಂವಾದ ರೂಪವಾದದ್ದು. ಜನಮೇಜಯ ಅಂದ್ರೆ ಪರೀಕ್ಷಿತ್ ರಾಜರ ಮಗ ಜನಮೇಜಯ, ಮತ್ತು ವೈಶಂಪಾಯನರು ಜನಮೇಜಯ ಪ್ರಶ್ನೆಯನ್ನ ಕೇಳಬೇಕು, ವೈಶಂಪಾಯನರು ಜನಮೇಜಯನಿಗೆ ಉತ್ತರವನ್ನ ಕೊಟ್ಟದ್ದು. ಅನೇಕ ವಿಚಾರಗಳನ್ನ ಕೇಳಿದ್ದು, ಅನೇಕ ವಿಚಾರಗಳ ಉತ್ತರವನ್ನ ತಿಳಿಸಿಕೊಟ್ಟದ್ದು. ಆದರೆ ಇಲ್ಲಿ ಶ್ರೀಮದಾಚಾರ್ಯರು ಹರಿಸರ್ವೋತ್ತಮತ್ವ, ವಿಷ್ಣುವಿಗೆ ಸರ್ವೋತ್ತಮತ್ವವನ್ನ ತಿಳಿಸಿಕೊಡುವಂತಹ ಅನೇಕ ಪ್ರಮಾಣಗಳನ್ನ ಇಲ್ಲಿ ಉದಾಹರಣೆಯನ್ನ ಮಾಡ್ತಾ ಇದ್ದದ್ದು. ಹೀಗಾಗಿ ಈ ಪ್ರಸಂಗದಲ್ಲಿಯೂ ಕೂಡ ಆ ಜನಮೇಜಯ ಮತ್ತು ವೈಶಂಪಾಯನರು ಮಾಡಿದಂತಹ ಸಂವಾದದಲ್ಲಿ ಹರಿಸರ್ವೋತ್ತಮತ್ವವನ್ನ ಹೇಳಿದಂತಹ ವಿಚಾರಗಳನ್ನ, ಶ್ಲೋಕಗಳನ್ನ ಇಲ್ಲಿ ಉದಾಹರಣೆಯನ್ನ ಮಾಡ್ತಾ ಇದ್ದದ್ದು. ನಿನ್ನೆಯೂ ಕೂಡ ಎರಡು ಶ್ಲೋಕಗಳನ್ನ ತಿಳಿದುಕೊಂಡದ್ದು. ಜನಮೇಜಯನಿಗೆ ವೈಶಂಪಾಯನರು ಉತ್ತರವನ್ನು ಕೊಟ್ಟದ್ದು. ಅದೇ ರೀತಿಯಾಗಿ ಮತ್ತೊಂದು ವಿಚಾರವನ್ನ ವೈಶಂಪಾಯನರು ಜನಮೇಜಯನಿಗೆ ತಿಳಿಸುವಂತಹ ವಿಚಾರ 109ನೆಯ ಶ್ಲೋಕ. ಇಲ್ಲೇನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಶ್ಲೋಕದಲ್ಲಿ ಇದಾನೀಂ ಪಂಚರಾತ್ರವಿದಾಂ ಮೋಕ್ಷ ಕಥನಾ ತಸ್ಯ ಉತ್ತಮತ್ವಂ ಇತ್ಯಾಹ. ಹಿಂದೆ ತಿಳಿಸಿಕೊಟ್ಟದ್ದು ಹರಿಸರ್ವೋತ್ತಮತ್ವವನ್ನ ಸಮರ್ಥನೆ ಮಾಡಿದರು. ಎಲ್ಲ ಶಾಸ್ತ್ರಗಳಲ್ಲೂ ಪಂಚರಾತ್ರದಲ್ಲಿ ವಿಶೇಷ ಪಂಚರಾತ್ರ ಗ್ರಂಥ ಶ್ರೇಷ್ಠ ಅಂತ ಹೇಳೋದರಿಂದ ಪಂಚರಾತ್ರದಿಂದ ಪ್ರತಿಪಾದ್ಯನಾದಂತಹ ಭಗವಂತ ಉತ್ತಮ ಅಂತ ತಿಳಿದಿದೆ ಒಂದು. ಮತ್ತೊಂದು, ಅನೇಕ ಶಾಸ್ತ್ರಗಳು ಅವೆಲ್ಲವೂ ಅನುಪಾದೇಯವ, ಅವೆಲ್ಲವನ್ನು ಸ್ವೀಕಾರ ಮಾಡಬಾರದಾ, ಓದಬಾರದಾ ಅಂತ ಪ್ರಶ್ನೆ ಕೇಳಿದರೆ ಜನಮೇಜಯ ಉತ್ತರವನ್ನು ಕೊಟ್ಟದ್ದು ವೈಶಂಪಾಯನರು ಅವರಿಗೆ. ಎಲ್ಲ ಗ್ರಂಥಗಳು ಕೂಡ ಸರ್ವಥಾ ಅನುಪಾದೇಯ ಅಂತ ಅರ್ಥ ಅಲ್ಲ. ಉಪಕ್ರಮ ಉಪಸಂಹಾರಾದಿ ನ್ಯಾಯಗಳಿಂದ ಅಲ್ಲಿಯೂ ಕೂಡ ವಿಷ್ಣುವಿಗೇನೆ ಸರ್ವೋತ್ತಮತ್ವ ಸಿದ್ಧವಾಗ್ತದೆ. ನಾರಾಯಣ ಪರಹ ನಿಷ್ಠಾ ಅಂತ 108ನೆಯ ಶ್ಲೋಕದಲ್ಲಿ ಬಂದದ್ದು. ಹೀಗಾಗಿ ಹರಿಸರ್ವೋತ್ತಮತ್ವವನ್ನ ಪ್ರತಿಪಾದನೆ ಮಾಡಿದ್ದು. ಪ್ರಸಂಗ ಸಂಗತ್ಯ ಅಲ್ಲಿ ವೈಶಂಪಾಯನರು ಯಾರು ಈ ಪಂಚರಾತ್ರವನ್ನ ತಿಳಿದಿದ್ದಾರೋ ಅವರಿಗೂ ಉತ್ತಮತ್ವವನ್ನ ಈ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. 109ನೆಯ ಶ್ಲೋಕ.
ಪಂಚರಾತ್ರವಿದೋ ಮುಖ್ಯಾಃ ಯಥಾಕ್ರಮ ಪರಾ ನೃಪ ಏಕಾಂತಭಾವೋಪಗತಾ ವಾಸುದೇವಂ ವಿಶಂತಿ ತೇ ಪಂಚರಾತ್ರವಿದೋ ಮುಖ್ಯಾ ಯಥಾಕ್ರಮಪರಾ ನೃಪ ಏಕಾಂತಭಾವೋಪಗತ ವಾಸುದೇವಂ ವಿಶಂತಿ ತೇ ಎಂಬುದಾಗಿ 109ನೆಯ ಶ್ಲೋಕ. ಪದವಿಭಾಗ. ಪಂಚರಾತ್ರವಿದಃ ಮುಖ್ಯಾಃ ಯಥಾಕ್ರಮ ಪರಾಹ, ಎಲ್ಲವೂ ಸಂಧಿಯಾಗಿದೆ, ವಿಸರ್ಗ ಇಲ್ಲ. ಪಂಚರಾತ್ರವಿದಃ ಮುಖ್ಯಾಃ ಯಥಾಕ್ರಮ ಪರಾಹ ನೃಪ. ನೃಪ ಅಂತ ಸಂಬೋಧನೆ ಅದು, ಅಲ್ಲಿ ನೃಪ ಹಾಗೆ ಮಾಡ್ಕೋಬಾರದು, ನೃಪ. ಏಕಾಂತ ಭಾವೋಪಗತ, ಗತಾಹ ಇಲ್ಲಿ ವಿಸರ್ಗ. ಏಕಾಂತ ಭಾವೋಪಗತಾಹ ವಾಸು ವಿಶಂತಿ ತೇ ಎಂಬುದಾಗಿ ಪದವಿಭಾಗ. ನೃಪ ಅಂತ ಹೇಳಿ ಜನಮೇಜಯ ರಾಜ, ಇವನು ಪರೀಕ್ಷಿತ್ ರಾಜರ ಮಗ, ಅವನು ರಾಜನೇ. ಹೀಗಾಗಿ ನೃಪ ಅಂತ ವೈಶಂಪಾಯನರು ಜನಮೇಜಯನಿಗೆ ಸಂಬೋಧನೆ ಮಾಡ್ತಾ ಇದ್ದಾರೆ. ಈ ಜನಮೇಜಯನೇ ಯಥಾಕ್ರಮ ಪರಾಹ. ಯಥಾಕ್ರಮ ಪರಾಹ ಅಂದ್ರೆ ದೇವತಾ ತಾರತಮ್ಯಾಸಕ್ತಾಹ ಅಂತ ಅರ್ಥ. ಅಂದ್ರೆ ಕ್ರಮವನ್ನ ತಿಳಿದುಕೊಂಡವರು. ಏನ್ ಕ್ರಮವನ್ನು ತಿಳಿದುಕೊಳ್ಳುವುದು ಅಂದ್ರೆ ದೇವತಾ ತಾರತಮ್ಯ ಕ್ರಮ. ಅಂದ್ರೆ ದೇವತಾ ತಾರತಮ್ಯವನ್ನ ಬರೀ ತಿಳಿದುಕೊಳ್ಳೋದಲ್ಲ, ಅದರಲ್ಲಿ ಪರರಾಗುವುದು ಅಂದ್ರೆ ಆಸಕ್ತರಾಗುವುದು ಅಂತ ಅರ್ಥ. ಯಥಾ ಕ್ರಮ ಪರಾಹ ಅಂದ್ರೆ ದೇವತಾ ತಾರತಮ್ಯಾಸಕ್ತಾಹ, ದೇವತೆಗಳ ತಾರತಮ್ಯದಲ್ಲಿ ಆಸಕ್ತರಾದವರು. ಅಂದ್ರೆ ದೇವತಾ ತಾರತಮ್ಯವನ್ನ ತಿಳಿದುಕೊಂಡು ಅವರಿಗೆ ಒಂದು ಪೂಜೆಯನ್ನ ಮಾಡುವಂಥವ್ರು, ಗೌರವವನ್ನು ಸಲ್ಲಿಸುವಂಥವರು ಅಂತ ಅರ್ಥ. ತಾರತಮ್ಯ ಜ್ಞಾನವನ್ನ ಮಾಡಿಕೊಂಡು ಅವರ ಮೇಲೆ ಭಕ್ತಿಯನ್ನ ಮಾಡುವವರು ಅಂತ ಅರ್ಥ. ಯಥಾಕ್ರಮ ಪರಾಹ ಅಂದ್ರೆ ದೇವತಾ ತಾರತಮ್ಯಾಸಕ್ತಾಹ ಮತ್ತು ಏಕಾಂತ ಭಾವೋಪಗತಾಹ. ಏಕಾಂತ ಭಾವೋಪಗತಾಹ ಎಂಬುದಕ್ಕೆ ಎರಡು ಅರ್ಥವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಈ ತಾರತಮ್ಯವನ್ನ ಯಾರು ಅಂತಂದ್ರೆ ಪಂಚರಾತ್ರವನ್ನ ತಿಳಿದುಕೊಂಡವರು. ಪಂಚರಾತ್ರವನ್ನ ಯಾರು ಓದಿ ತಿಳಿದುಕೊಂಡಿರ್ತಾರೋ ಅವ್ರು ಹೇಗಿರ್ತಾರೆ ಅಂದ್ರೆ ದೇವತಾ ತಾರತಮ್ಯಾಸಕ್ತಾಹ, ದೇವತೆಗಳ ತಾರತಮ್ಯದಲ್ಲಿ ಆಸಕ್ತಿಯನ್ನ ಹೊಂದಿದವರು. ಮತ್ತು ಏಕಾಂತ ಭಾವೋಪಗತಾಹ, ಏಕಾಂತ ಏಕಃ ಏವ ಅಂತಃ ಸರ್ವೋತ್ತಮಃ ಇತಿ. ಏಕ ಶಬ್ದಕ್ಕೆ ಹಿಂದೆ ಬೇಕಾದಷ್ಟು ಕಡೆ ಬಂದಿದೆ. ಏಕ ಎಂಬುದಕ್ಕೆ ಮುಖ್ಯ ಅಂತ ಅರ್ಥ. ಮುಖ್ಯ ಅಂದ್ರೆ ಸರ್ವೋತ್ತಮ ಅಂತ ಅರ್ಥ. ಏಕಃ ಏವ ಅಂತಃ ಅಂದ್ರೆ ಸರ್ವೋತ್ತಮ ಅಂತ ಅರ್ಥ. ಏಕಃ ಏವ ಅಂತಃ, ಮುಖ್ಯವಾಗಿ ಒಬ್ಬನೇ, ಕೊನೆಗೆ ಇದ್ದವ ಅಂದ್ರೆ ಉತ್ತಮನಾಗಿ ಇದ್ದವ ಅಂದ್ರೆ ಸರ್ವೋತ್ತಮನಾಗಿ ಇದ್ದವ ಅಂತ ಅರ್ಥ. ಏಕಃ ಏವ ಅಂತಃ ಅಂದ್ರೆ ಸರ್ವೋತ್ತಮ. ಭಾವೋಪಗತಾಹ ಅಂತ ಇದೆ. ಭಾವ ಶಬ್ದಕ್ಕೆ ಭಾವ ಅಂದ್ರೆ ಭಕ್ತಿ ಅಂತ ಅರ್ಥ. ಉಪಗತಾಹ ಹೊಂದಿದವರು. ಏಕಾಂತ ಭಾವೋಪಗತಾಹ ಸರ್ವೋತ್ತಮ ಎಂದು ಭಗವಂತನೇ, ವಿಷ್ಣುವೇನೇ ಸರ್ವೋತ್ತಮ ಎಂದು ಅವನ ಮೇಲೆ ಭಕ್ತಿಯನ್ನ ಹೊಂದಿದವರು ಅಂತ ಅರ್ಥ. ಬಂದದ್ದು ಯಥಾಕ್ರಮ ಪರಾಹ, ದೇವತೆಗಳ ತಾರತಮ್ಯವನ್ನ ತಿಳಿದು ಆಸಕ್ತಿಯನ್ನು ಹೊಂದಿದವರು, ಅವರ ಮೇಲೆ ಭಕ್ತಿಯನ್ನು ಮಾಡುವವರು. ಅಷ್ಟೇ ಅಲ್ಲ, ಅದಕ್ಕೂ ಮುಖ್ಯವಾಗಿ ಹರಿಸರ್ವೋತ್ತಮತ್ವವನ್ನ ತಿಳಿದು ಭಕ್ತಿಯನ್ನ ಮಾಡಿ, ಭಕ್ತಿಯನ್ನ ಹೊಂದಿದವರು, ಭಕ್ತಿಯನ್ನ ಮಾಡುವವರು ಅಂತ ಅರ್ಥ. ಇದು ಏಕಾಂತ ಭಾವೋಪಗತಃ ಎಂಬುದಕ್ಕೆ ಅರ್ಥ. ಮತ್ತೊಂದು ಅರ್ಥವನ್ನ ಇದಕ್ಕೆ ತಿಳಿಸ್ತಾರೆ. ಏಕಾಂತ ಎಂಬುದಕ್ಕೆ ಅವ್ಯಭಿಚರಿತ ಅಂತ ಅರ್ಥ.
ಏಕಾಂತವಾಗಿ ಇರೋ ಅಂದ್ರೆ ಏಕಾಂತದಲ್ಲಿರೋ ಅಂದ್ರೆ ಒಂದು ಕಡೆ ಇರೋದು ಅಂತ ಅರ್ಥ. ಅಂದ್ರೆ ಅವ್ಯಭಿಚರಿತ ಅಂತ ಅರ್ಥ. ವ್ಯಭಿಚಾರ ಅಂದ್ರೆ ಮತ್ತೊಂದು ಕಡೆ ಇರೋದು. ಒಂದ್ ಕಡೆಗಿದ್ದು ಮತ್ತೊಂದು ಕಡೆ ಇರೋದನ್ನ ವ್ಯಭಿಚಾರ ಅಂತ ಕರೆಯೋದು. ಅವ್ಯಭಿಚಾರ ಅಂದ್ರೆ ಒಂದೇ ಕಡೆ ಇರೋದು. ಅವ್ಯಭಿಚರಿತ ಏನು ಒಂದೇ ಕಡೆ ಇರೋದು ಅಂತಂದ್ರೆ ಭಕ್ತಿ. ಏಕಾಂತ ಭಾವೋಪಗತ ಅಂದ್ರೆ ಏಕಾಂತ ಅಂದ್ರೆ ಅವ್ಯಭಿಚರಿತ. ಅವ್ಯಭಿಚರಿತವಾದಂತಹ ಭಾವೋಪಗತ ಭಕ್ತಿಯನ್ನ ಹೊಂದಿದವರು. ಏನು ಹಂಗಂದ್ರೆ ಅವ್ಯಭಿಚರಿತವಾದಂತಹ ಭಕ್ತಿಯನ್ನ ಹೊಂದಿದವರು ಅಂತಂದ್ರೆ ಮತ್ತೊಂದು ಕಡೆಗೆ ಭಕ್ತಿ ಮಾಡೋದಿಲ್ಲ ಅಂತ ಅರ್ಥ. ಅದರ ಅರ್ಥ ಮತ್ತೊಂದು ಕಡೆ ಭಕ್ತಿ ಮಾಡೋದಿಲ್ಲ ಅಂದ್ರೆ ಅನನ್ಯ ಭಕ್ತಿ, ಭಗವಂತನ ಮೇಲೆ ಎಷ್ಟು ಭಕ್ತಿಯನ್ನ ಮಾಡ್ತಾರೋ ಅಷ್ಟು ಭಕ್ತಿ ಮತ್ತೊಂದು ಕಡೆ ಮಾಡೋದಿಲ್ಲ ಅಂತ ಅರ್ಥ. ಎಲ್ಲರಿಗಿಂತಲೂ ಕೂಡ ಭಗವಂತನಲ್ಲಿ ಮಾಡುವಂತಹ ಭಕ್ತಿ ಇದು ಅತಿಯಾದಂತಹ ಭಕ್ತಿ. ಇಂತಹ ಭಕ್ತಿ ಮತ್ತೊಂದು ಕಡೆಗೆ ಇಲ್ಲ ಅಂತ ಅರ್ಥ. ಅದಕ್ಕೆ ಅವ್ಯಭಿಚರಿತವಾದ ಭಕ್ತಿಯನ್ನ ಹೊಂದಿದವರು ಅಂದ್ರೆ ಅನನ್ಯವಾದಂತಹ ಭಕ್ತಿಯನ್ನ ಮಾಡುವವರು ದೇವರ ಮೇಲೆ. ಒಂದು ಅರ್ಥ ಸರ್ವೋತ್ತಮ ಎಂದು ಭಕ್ತಿಯನ್ನ ಮಾಡುವವರು ಅಂತ ಅರ್ಥ ಇದೇ ಶಬ್ದಕ್ಕೇನೆ. ಮತ್ತೊಂದು ಕಡೆಗೆ ಅವ್ಯಭಿಚರಿತವಾದಂತಹ ಅಂದ್ರೆ ಅನನ್ಯವಾದಂತಹ ಭಕ್ತಿಯನ್ನ ಮಾಡುವವರು ಅಂತ ಅರ್ಥ. ಎರಡು ಅರ್ಥವನ್ನ ತಿಳಿದುಕೊಳ್ಳಬೇಕು. ಮುಖ್ಯಾಹ ಅಂತ ಶಬ್ದ ಇದೆ. ಪಂಚರಾತ್ರ ವಿದೋ ಮುಖ್ಯಾಹ ಅತಏವ ಮುಖ್ಯಾಹ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ದೇವತೆಗಳ ತಾರತಮ್ಯದಲ್ಲಿ ಆಸಕ್ತಿಯನ್ನ ಹೊಂದಿದ್ದರಿಂದ ಭಗವಂತನಲ್ಲಿ ಸರ್ವೋತ್ತಮ ಎಂದು ಭಕ್ತಿಯನ್ನ ಮಾಡುವುದರಿಂದ ಅಥವಾ ಭಗವಂತನಲ್ಲಿ ಅನನ್ಯವಾದಂತಹ ಭಕ್ತಿಯನ್ನ ಮಾಡೋದರಿಂದಲೇನೆ ಅವರು ಮುಖ್ಯರು, ಅವರು ಶ್ರೇಷ್ಠರು ಅಂತ ಅರ್ಥ. ಅತಏವ ಮುಖ್ಯಾಹ ಆದ್ದರಿಂದಲೇನೆ ಅವರು ಶ್ರೇಷ್ಠರು, ಈ ರೀತಿಯಾಗಿ ಮಾಡುವಂತಹ ವ್ಯಕ್ತಿಗಳು. ಪಂಚರಾತ್ರ ವಿಧ, ಅವ್ರು ಯಾರು ಅಂದ್ರೆ ಪಂಚರಾತ್ರ ವಿಧ, ಪಂಚರಾತ್ರವನ್ನ ಓದಿದವರು ಅಂತ ಅರ್ಥ. ಪಂಚರಾತ್ರ ಗ್ರಂಥವೇನು ಭಗವಂತ ನಾರಾಯಣ ರಚನೆ ಮಾಡಿಕೊಟ್ಟಿದ್ದಾನೋ ಅಂತಹ ಗ್ರಂಥವನ್ನ ತಿಳಿದವರು ಈ ರೀತಿಯಾಗಿ ಮಾಡ್ತಾರೆ. ಅಂತಹ ಪಂಚರಾತ್ರವನ್ನ ತಿಳಿದುಕೊಂಡಂತಹ ವ್ಯಕ್ತಿಗಳು ಅಂದ್ರೆ ಆ ಪಂಚರಾತ್ರಗಳನ್ನ ತಿಳಿದುಕೊಂಡಂತವರು. ವಿಶಂತಿತೆ ಅಂತ ಕೊನೆಗಿದೆ. ಆ ಪಂಚರಾತ್ರವನ್ನ ತಿಳಿದವರು ವಾಸುದೇವಂ ವಿಶಂತಿ. ವಾಸುದೇವಂ ವಿಶಂತಿ ಮುಕ್ತಿಂ ಪ್ರಾಪ್ನುವಂತಿ ಇತ್ಯರ್ಥ. ಭಗವಂತನನ್ನ ಪ್ರವೇಶ ಮಾಡ್ತಾರೆ ಅಂತಂದ್ರೆ ಮೋಕ್ಷವನ್ನು ಹೊಂತಾರೆ ಅಂತ ಅರ್ಥ. ಹೀಗಾಗಿ ಪಂಚರಾತ್ರವನ್ನ ತಿಳಿದಂಥವರು ಹೀಗಿರ್ತಾರೆ. ತಾರತಮ್ಯದಲ್ಲಿ ಆಸಕ್ತಿ ಹೊಂದಿರ್ತಾರೆ, ಭಗವಂತನಲ್ಲಿ ಭಕ್ತಿ ಮಾಡ್ತಿರ್ತಾರೆ, ಭಗವಂತ ಸರ್ವೋತ್ತಮ ಅಂತ ತಿಳಿದಿರ್ತಾರೆ. ಅಂಥವರು ಮೋಕ್ಷವನ್ನು ಹೊಂತಾರೆ ಅಂತ ಜನಮೇಜಯನಿಗೆ ವೈಶಂಪಾಯನರು ಹೇಳಿದಂತಹ ಒಂದು ವಿಚಾರ ಇದು. ಹೀಗಾಗಿ ಈ ಶ್ಲೋಕವನ್ನು ನಾವು ಎರಡೂ ರೀತಿಯಿಂದ ಎರಡು ಅರ್ಥವನ್ನು ಮಾಡಿಕೊಳ್ಳಬಹುದು. ಮುಖ್ಯವಾಗಿ ಶ್ರೀಮದಾಚಾರ್ಯರು ಉದಾಹರಣೆ ಮಾಡ್ತಾ ಇದ್ದದ್ದೇ ಹರಿಸರ್ವೋತ್ತಮತ್ವವನ್ನ ಪ್ರತಿಪಾದನೆ ಮಾಡುವ ಸಲುವಾಗಿ ಶ್ಲೋಕಗಳನ್ನ ಉದಾಹರಣೆ ಮಾಡ್ತಾ ಇದ್ದದ್ದು. ಈ ಶ್ಲೋಕದಲ್ಲಿಯೂ ಹರಿಸರ್ವೋತ್ತಮತ್ವವನ್ನ ಹೇಳಿದ್ದುಂಟು. ಏಕಾಂತ ಭಾವೋಪಗತ ಎಂಬುದಕ್ಕೆ ಹರಿಸರ್ವೋತ್ತಮ ಎಂದು ಭಕ್ತಿಯನ್ನ ಮಾಡುವವರು ಅಂತ ಅಲ್ಲಿ ಹೇಳಿದ್ದು. ಹೀಗಾಗಿ ಸರ್ವೋತ್ತಮತ್ವದ ವಿಷಯದೊಳಗೆ ಈ ಶ್ಲೋಕ ಪ್ರಮಾಣ ಆಗ್ತದೆ. ಇಲ್ಲಿ ಅವತಾರಿಕೆಯನ್ನು ಕೊಟ್ಟದ್ದು ಪಂಚರಾತ್ರವನ್ನ ತಿಳಿದಂಥವರಿಗೆ ಮೋಕ್ಷ ಹೇಳಿದ್ದರಿಂದ ಪಂಚರಾತ್ರವನ್ನ ತಿಳಿದವರು ಉತ್ತಮ ಅಂತೂ ಇಲ್ಲಿ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಪಂಚರಾತ್ರವನ್ನ ತಿಳಿದವರೇ ಉತ್ತಮ ಅಂತ ಹೇಳ್ತಾ ಇದ್ದಾಗ ಅದರೊಳಗೆ ಹರಿಸರ್ವೋತ್ತಮತ್ವ ಬಂದಿದೆ. ಆ ಪಂಚರಾತ್ರವನ್ನು ತಿಳಿದವರೇ ಉತ್ತಮ ಅಂದಮೇಲೆ ಅದನ್ನು ಮಾಡಿದಂತಹ ವ್ಯಕ್ತಿಯು ಕೂಡ ಅತ್ಯುತ್ತಮ ಸರ್ವೋತ್ತಮ ಅಂತ ಈ ರೀತಿಯಿಂದಲೂ ನಮಗೆ ತಿಳಿದು ಬರ್ತದೆ. ಹೀಗಾಗಿ ಇದು ಕೂಡ ಒಂದು ಪ್ರಮಾಣ. ಮತ್ತೆ ಇದೇ ರೀತಿಯಾಗಿ ಹೀಗೆ ಒಂದು ಪ್ರಮಾಣವನ್ನ ಶ್ರೀಮದಾಚಾರ್ಯರು ಅದನ್ನು ಉದಾಹರಣೆ ಮಾಡಿ ಮತ್ತೊಂದು ಪ್ರಮಾಣವನ್ನ ಉದಾಹರಣೆ ಮಾಡ್ತಾ ಇದ್ದಾರೆ. ಮತ್ತೆ ಜನಮೇಜಯ ಪ್ರಶ್ನೆಯನ್ನ ಕೇಳಿದ್ದು, ವೈಶಂಪಾಯನರು ಉತ್ತರವನ್ನು ಕೊಟ್ಟದ್ದು. ಇದು ಕೂಡ ಹರಿಸರ್ವೋತ್ತಮತ್ವದ ವಿಷಯದೊಳಗೆ ಪ್ರಮಾಣ. 110ನೆಯ ಶ್ಲೋಕ. ಉತ್ತಮತ್ವೇ
ಪ್ರಮಾಣಾಂತರಂ ಆಹ. ಹರಿಸರ್ವೋತ್ತಮತ್ವದ ವಿಷಯದೊಳಗೆ ಮತ್ತೊಂದು ಪ್ರಮಾಣವನ್ನ ಹೇಳ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಜನಮೇಜಯ ಉವಾಚ ಬಹವಃ ಪುರುಷಾ ಬ್ರಹ್ಮನ್ ಉತಾಹೋ ಏಕ ಏವ ತು ಕೋ ಹ್ಯತ್ರ ಪುರುಷಶ್ರೇಷ್ಠಃ ತಂ ಭವಾನ್ ವಕ್ತುಮರ್ಹತಿ. ಜನಮೇಜಯ ಉವಾಚ ಬಹವಃ ಪುರುಷಾ ಬ್ರಹ್ಮನ್ ಉತಾಹೋ ಏಕ ಏವ ತು ಕೋ ಹ್ಯತ್ರ ಪುರುಷಶ್ರೇಷ್ಠಃ ತಂ ಭವಾನ್ ವಕ್ತುಮರ್ಹತಿ ಎಂಬುದಾಗಿ 110ನೆಯ ಶ್ಲೋಕ. ಪದ ವಿಭಾಗ ಬಹವಃ ಪುರುಷಾಃ ಬ್ರಹ್ಮನ್ ಉತ ಆಹೋ ಏಕಃ ಏವ ತು ಕಃ ಹಿ ಅತ್ರ ಹ್ಯತ್ರ ಅಂತಿದೆ, ಹಿ ಅತ್ರ ಪುರುಷಶ್ರೇಷ್ಠಃ ತಂ ಭವಾನ್ ವಕ್ತುಂ ಅರ್ಹತಿ ಎಂಬುದಾಗಿ ಪದವಿಭಾಗ. ಜನಮೇಜಯ ಈ ಶ್ಲೋಕದಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಏನು ಬಹವ ಪುರುಷ ಬ್ರಹ್ಮನ್, ಬ್ರಹ್ಮನ್ ಅಂತ ವೈಶಂಪಾಯನರಿಗೆ ಸಂಬೋಧನೆ. ಬ್ರಹ್ಮನ್, ಬ್ರಹ್ಮನ್ ಎಂಬುದಕ್ಕೆ ಒಂದು ಬ್ರಹ್ಮ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ ಇದೆ. ಅಂದ್ರೆ ಇಲ್ಲಿ ಒಂದು ಬ್ರಾಹ್ಮಣರೇ ಅಂತ ವೈಶಂಪಾಯ ಆ ರೀತಿ ಸಂಬೋಧನೆ ಮಾಡಿದ್ದು, ಅಥವಾ ಬ್ರಹ್ಮನ್ ಎಂಬುದಕ್ಕೆ ಪೂರ್ಣ ಅಂತ ಅರ್ಥವನ್ನ ಇಟ್ಟುಕೊಂಡಾಗ ಇವರು ಜ್ಞಾನಪೂರ್ಣರು, ಅಂದ್ರೆ ಯಥಾಯೋಗ್ಯವಾಗಿ ಅವರ ಯೋಗ್ಯತಾನುಸಾರವಾಗಿ ಜ್ಞಾನವನ್ನ ಹೊಂದಿದವರು ಅಂತ ಅರ್ಥ. ಹೀಗೆ ಎಲ್ಲೋ ವೈಶಂಪಾಯನರೇ ಕಿಂ ಪುರುಷಾಹ, ಕಿಂ ಅಂತ ಹಚ್ಕೊಳ್ಬೇಕು, ಕಿಂ ಪುರುಷಾಹ ಬಹವಃ ಉತ ಏಕ ಏವತು. ಎಲ್ಲೋ ವೈಶಂಪಾಯನರೇ ಜಗತ್ತಿನೊಳಗೆ ಪುರುಷಾಹ, ಪುರುಷಾಹ ಅಂದ್ರೆ ಪುರೀಶೇತೆ ಇತಿ ಪುರುಷಾಹ, ದೇಹವನ್ನ ಪ್ರವೇಶ ಮಾಡಿದವರು ಅಂತ ಅರ್ಥ. ಜೀವರು ದೇಹವನ್ನ ಪ್ರವೇಶ ಮಾಡುವವರು ಯಾರು ಅಂದ್ರೆ ಚೇತನರು ಅಂತ ಅರ್ಥ. ಹೀಗಾಗಿ ಪುರುಷ ಶಬ್ದಕ್ಕೆ ಇಲ್ಲಿ ಚೇತನರು ಅಂತ, ಜೀವರು ಚೇತನ ಅಂತ ಅರ್ಥ. ಚೇತನ ಅಂದ್ರೆ ಎಲ್ಲರೂ ಆಗ್ತಾರೆ, ಜೀವ ಅಂದ್ರೆ ಜೀವರಷ್ಟೇ, ಭಗವಂತ ಬರೋದಿಲ್ಲ. ಹೀಗಾಗಿ ಚೇತನ ಅಂದ್ರೆ ಭಗವಂತನೂ ಚೇತನ, ಜಡ ವಿರುದ್ಧವಾದದ್ದು ಅಂತ ಅರ್ಥ. ಹೀಗಾಗಿ ಜನಮೇಜಯರು ವೈಶಂಪಾಯನರಿಗೆ ಕೇಳುತ್ತಾ ಇದ್ದದ್ದು ಬ್ರಹ್ಮನ್ ಬಹವಃ ಪುರುಷಾಹ ಕಿಂ, ಜಗತ್ತಿನೊಳಗೆ ಬಹಳ ಜನ ಚೇತನರಿದ್ದಾರೋ, ಆಹೋ ಉತ ಆಹೋ ಏಕ ಏವತು, ಅಥವಾ ಒಬ್ಬನೇ ಚೇತನ ಇದ್ದಾನೋ ಜಗತ್ತಿನೊಳಗೆ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಜಗತ್ತಿನೊಳಗೆ ಬಹವಃ ಪುರುಷಾಹ ಕಿಂ, ಬಹಳ ಜನ ಚೇತನರಿದ್ದಾರೋ, ಉತಾಹೋ ಅಂದ್ರೆ ಅಥವಾ ಏಕ ಏವತು, ಒಬ್ಬ ಚೇತನ ಇದ್ದಾನೋ, ಒಬ್ಬನೇ. ನೋಡಿ, ಏಕ ಏವ, ಏಕಃ ಏವ, ಒಬ್ಬನೇ, ಒಬ್ಬನೇ ಇದ್ದಾನೋ ಅಂತ ಪ್ರಶ್ನೆ ಕೇಳ್ತಾ ಇದ್ದದ್ದು. ಅವರಿಗೆ ಜನಮೇಜಯರಿಗೆ ಗೊತ್ತಿದೆ, ವಿಷಯ ತಿಳಿದಿದೆ, ಜ್ಞಾನಿಗಳು, ಮಹಾಜ್ಞಾನಿಗಳು. ಆದರೂ ಕೂಡ ಲೋಕದ ದೃಷ್ಟಿಯಲ್ಲಿ ಪ್ರಶ್ನೆಯನ್ನ ಮಾಡುವ ಮುಖಾಂತರವಾಗಿ ಅವರಿಂದ ಉಪದೇಶವನ್ನ ಪಡೆದುಕೊಳ್ತಾ ಇದ್ದಾರೆ. ನೋಡಿ, ಹೀಗೆ ಪ್ರಶ್ನೆಯನ್ನು ಮಾಡಿ ಅವರಿಗೆ ನಿಶ್ಚಯ ಇದೆ, ಜ್ಞಾನ ಇದೆ, ಜಗತ್ತಿನೊಳಗೆ ಒಬ್ಬನೇ ಚೇತನ ಅಲ್ಲ, ಇಲ್ಲ, ಬಹಳ ಜನ ಚೇತನರಿದ್ದಾರೆ ಅಂತ ಗೊತ್ತಿದೆ. ಹೀಗೆ ಪ್ರಶ್ನೆ ಮಾಡಿ ಆ ಎರಡನೇ ಪ್ರಶ್ನೆಗೆ ಮತ್ತೆ ಪ್ರಶ್ನೆಯನ್ನು ಮಾಡ್ತಾನೆ ಇಲ್ಲ. ಒಂದನೇ ಪ್ರಶ್ನೆ ಏನು ಕೇಳಿದ್ರು, ಬಹಳ ಜನ ಚೇತನರಿದ್ದಾರೋ ಅಂತ ಪ್ರಶ್ನೆ ಕೇಳಿದ್ದು. ಎರಡನೇ ಪ್ರಶ್ನೆ ಒಬ್ಬನೇನೋ ಅಂತ ಪ್ರಶ್ನೆ ಕೇಳಿದ್ದು. ಅವ್ರ ನಿಶ್ಚಯ ಇದ್ದದ್ದು ಬಹಳ ಜನ ಚೇತನರಿದ್ದಾರೆ ಅಂತ ನಿಶ್ಚಯ ಇದೆ. ಯಾಕೆ ಅಂದ್ರೆ
ತಾವೊಬ್ರು ಪ್ರಶ್ನೆಯನ್ನ ಕೇಳುವಂತಹ ಚೇತನ, ಉತ್ತರವನ್ನು ಕೊಡುವಂತಹ ಚೇತನ ಇದ್ದಾರೆ. ಅನೇಕ ಚೇತನರನ್ನ ದೇಹದೊಳಗೆ ಇರುವುದನ್ನ ಅನುಮಾನದ ಮುಖಾಂತರವಾಗಿ ತಿಳಿದುಕೊಳ್ತಾರೆ, ಇದ್ದಾರೆ ಅಂತ ಗೊತ್ತಾಗ್ತದೆ. ಅಂದ ಮೇಲೆ ಬಹಳ ಜನ ಚೇತನರೇ ಇದ್ದಾರೆ ಅಂತ ಸ್ಪಷ್ಟವಾಗ್ತದೆ. ಇಲ್ಲಿ ಅವರಿಗೆ ಅಭಿಪ್ರಾಯ, ಪ್ರಶ್ನೆಯ ಒಂದು ಉದ್ದೇಶ ಇದ್ದದ್ದೇನು ಅಂದ್ರೆ, ಕೋಹ್ಯತ್ರ ಪುರುಷ ಶ್ರೇಷ್ಠ, ಬಹಳ ಜನ ಪುರುಷರೇ, ಬಹಳ ಜನ ಚೇತನರೇ, ಪುರುಷ ಅಂದ್ರೆ ಗಂಡಸು ಅಂತ ಅರ್ಥ ಅಲ್ಲ, ಬಹಳ ಜನ ಪುರುಷರೇ ಅಂದ್ರೆ ಬಹಳ ಜನ ಚೇತನರೇ ಇದ್ದದ್ದೇ ಆದರೆ ಇದ್ದಾರೆ, ಇದ್ದರೊಳಗೆ ಕೋಹಿ ಅತ್ರ ಪುರುಷ ಶ್ರೇಷ್ಠ ಅತ್ರ, ಆ ಬಹಳ ಜನ ಚೇತನರಲ್ಲಿ ಯಾವ ಚೇತನ ಇವನು ಶ್ರೇಷ್ಠ. ಅತ್ರ ಪುರುಷ ಶ್ರೇಷ್ಠ ಕಹ, ಈ ಎಲ್ಲ ಅನೇಕ ಚೇತನರಲ್ಲಿ, ಅನಂತ ಚೇತನರಲ್ಲಿ ಪುರುಷ ಶ್ರೇಷ್ಠ, ಪುರುಷರಲ್ಲಿ ಆ ಚೇತನರಲ್ಲಿ ಉತ್ತಮ ಚೇತನ ಯಾರು? ತಂ ಭವಾನ್ ವಕ್ತುಮರ್ಹತಿ. ವೈಶಂಪಾಯನರೆ ತಮ್ ಅಂದ್ರೆ ಉತ್ತಮ ಪುರುಷ ಯಾರಿದ್ದಾರಲ್ಲ ಅದು ಅವರಿಗೆ ಗೊತ್ತಿದೆ. ಉತ್ತಮ ಪುರುಷ ಇದ್ದಾನು ಅಂತ ಗೊತ್ತಿದೆ, ಬಹಳ ಜನ ಚೇತನ ಇದ್ದಾರೆ ಅಂತ ಗೊತ್ತಿದೆ, ಅದರೊಳಗೆ ಉತ್ತಮ ಪುರುಷನೂ ಇದ್ದಾನೆ ಅಂತ ಗೊತ್ತಿದೆ. ಆ ಉತ್ತಮ ಪುರುಷನ ಬಗ್ಗೆ ಹೇಳಿ, ಅದು ದೇವರು ಅಂತ ಗೊತ್ತು. ಅಂತಹ ತಂ ಭವಾನ್ ವಕ್ತುಮರ್ಹತಿ, ಅಂತಹ ಉತ್ತಮ ಪುರುಷನಾದಂತಹ ಆ ವ್ಯಕ್ತಿಯ ಬಗ್ಗೆ, ಆ ಚೇತನನ ಬಗ್ಗೆ ನೀವು ನನಗೆ ತಿಳಿಸಿಕೊಡಿ, ಹೇಳಲಿಕ್ಕೆ ಸಮರ್ಥರಾಗಿದ್ದೀರಿ, ಅದನ್ನು ನನಗೆ ನೀವು ತಿಳಿಸಿಕೊಡಿ. ತಂ ಭವಾನ್ ವಕ್ತುಂ ಅರ್ಹತಿ, ನೀವು ಅದನ್ನು ಹೇಳಲಿಕ್ಕೆ ಯೋಗ್ಯರಾಗಿದ್ದೀರಿ ಅಂದ್ರೆ ಹೇಳ್ರಿ ಅಂತ ಜನಮೇಜಯ ಈ ರೀತಿಯಾಗಿ ವೈಶಂಪಾಯನರಿಗೆ ಪ್ರಶ್ನೆಯನ್ನ ಕೇಳಿದ್ದು. ಹೀಗೆ ಪ್ರಶ್ನೆಯನ್ನ ಕೇಳಿದಾಗ ವೈಶಂಪಾಯನರು ಆ ಜನಮೇಜಯನ ಪ್ರಶ್ನೆಗೆ ಅನುಗುಣವಾಗಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ಇತಿ ಜನಮೇಜಯೇನ ಪೃಷ್ಠ ವೈಶಂಪಾಯನ ವದತಿ. ವೈಶಂಪಾಯನರು ಹೇಳುತ್ತಾರೆ, ಮುಂದಿನ ಶ್ಲೋಕ 111ನೆಯ ಶ್ಲೋಕ. ವೈಶಂಪಾಯನ ಉವಾಚ ನೈತದಿಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ ಬಹೂನಾಂ ಪುರುಷಾಣಾಂ ಹಿ ಯಥೈಕಾ ಯೋನಿರುಚ್ಯತೆ ತಥಾ ತಂ ಪುರುಷಂ ವಿಶ್ವಂ ಆಖ್ಯಾಸ್ಯಾಮಿ ಗುಣಾಧಿಕಂ. ವೈಶಂಪಾಯನ ಉವಾಚ ನೈತದಿಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ ಬಹೂನಾಂ ಪುರುಷಾಣಾಂ ಹಿ ಯಥೈಕಾ ಯೋನಿರುಚ್ಯತೆ ತಥಾ ತಂ ಪುರುಷಂ ವಿಶ್ವಂ ಆಖ್ಯಾಸ್ಯಾಮಿ ಗುಣಾಧಿಕಂ ಎಂಬುದಾಗಿ 111ನೆಯ ಶ್ಲೋಕ. ಪದವಿಭಾಗ. ವೈಶಂಪಾಯನಃ ಉವಾಚ ನ ಏತತ್ ಇಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ. ಒಂದೇ ಶಬ್ದ ಅದು. ಬಹೂನಾಂ ಪುರುಷಾಣಾಂ ಹಿ ಯಥಾ ಏಕಾ ಯೋನಿಃ ಉಚ್ಯತೆ ತಥಾ ತಂ ಪುರುಷಂ ವಿಶ್ವಂ ಆಖ್ಯಾಸ್ಯಾಮಿ ಗುಣಾಧಿಕಂ ಎಂಬುದಾಗಿ ಪದವಿಭಾಗ. ವೈಶಂಪಾಯನರು ಹೇಳ್ತಾರೆ, ನ ಏತದಿಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ. ಇಲ್ಲಿ ಜನಮೇಜಯನಿಗೆ ಸಂಬೋಧನೆ ಮಾಡ್ತಾ ಇದ್ದಾರೆ ವೈಶಂಪಾಯನರು. ಕುರುಕುಲೋದ್ವಹ, ಕುರುಕುಲದಲ್ಲಿ, ಕುರುವಂಶದಲ್ಲಿ ಅಂತ ಅರ್ಥ. ಕುರುರಾಜನ ವಂಶದಲ್ಲಿ, ಕುರುವಂಶ ಅಂತ ಕರೆದದ್ದು. ಪುರುರಾಜನ ವಂಶ ಅಂದ್ರೆ ಪುರುವಂಶ, ಇದು ರಾಜನ ವಂಶ, ಇದು ವಂಶ, ಹೀಗೆ
5 ಜನ ಮಕ್ಕಳ ವಂಶಗಳು. ಹೀಗಾಗಿ ಇಲ್ಲಿ ಈ ಜನಮೇಜಯ ತಾನು ಹುಟ್ಟಿದ್ದು ಎಲ್ಲಿ ಅಂದ್ರೆ ಕುರುವಂಶದಲ್ಲಿ ಹುಟ್ಟಿದ್ದು. ಅದಕ್ಕಾಗಿ ಕುರುಕುಲೋ ದ್ವಹ ಉದ್ವಹ, ಕುರುಕುಲದಲ್ಲಿ ಹುಟ್ಟಿದಂಥವನೇ ಜನಮೇಜಯ. ಎರಡನೇ ಪ್ರಶ್ನೆ ಏನು ಕೇಳಿದ್ದೀಯಲ್ಲ, ಒಬ್ಬನೇ ಚೇತನನು ಅಥವಾ ಬಹಳ ಜನ ಚೇತನೋ ಅಂತ ಮೊದಲಿಗೆ ಕೇಳಿದ್ದು. ಎರಡನೇ ಪ್ರಶ್ನೆ ಒಬ್ಬನೇ ಚೇತನೇನು ಅಂತ ಕೇಳಿದ್ದು. ಆ ಎರಡನೇ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ನ ಏತದಿಚ್ಛಂತಿ ಪುರುಷಂ ಏಕಂ. ಕುರುಕುಲೋದ್ವಹ, ಕುರುಕುಲದಲ್ಲಿ ಹುಟ್ಟಿದಂತಹ ಜನಮೇಜಯನೇ ಏಕಂ ಪುರುಷಂ ನ ಏತದಿಚ್ಛಂತಿ, ಒಬ್ಬನೇ ಪುರುಷ ಅಂತ ಏನ್ ಕೇಳಿದ್ದೀಯಲ್ಲ, ಈ ರೀತಿಯಾಗಿ ಜಗತ್ತಿನೊಳಗೆ ಒಬ್ಬನೇ ಚೇತನ ಅಂತ ನ ಇಚ್ಛಂತಿ, ಇದನ್ನ ಇಚ್ಛೆ ಮಾಡೋದಿಲ್ಲ, ಇದನ್ನ ಇಷ್ಟಪಡೋದಿಲ್ಲ, ಒಪ್ಪೋದಿಲ್ಲ ಅಂತ ಅರ್ಥ. ಯಾರು ಒಪ್ಪೋದಿಲ್ಲ ಅಂದ್ರೆ ಪ್ರಾಜ್ಞರು, ಜ್ಞಾನಿಗಳು, ತಿಳಿದುಕೊಂಡವರು, ಜ್ಞಾನ ಇರುವಂಥವರು, ಬುದ್ಧಿ ಇರುವಂಥವರು ಇದನ್ನು ಒಪ್ಪುವುದಿಲ್ಲ. ಜಗತ್ತಿನೊಳಗೆ ಒಬ್ಬನೇ ಚೇತನ ಇದ್ದಾನೆ ಅಂತ ಅವರು ಒಪ್ಪುವುದಿಲ್ಲ. ಅದಕ್ಕೆ ಅದು ಸರಿಯಲ್ಲ ಆ ಪಕ್ಷ. ಇನ್ನು ಎರಡನೇ ಪ್ರಶ್ನೆ ಕೇಳಿದ್ದೀಯಲ್ಲ, ಬಹಳ ಜನ ಚೇತನ ಇರೋದಾದರೆ ಆ ಚೇತನದಲ್ಲಿ ಯಾವ ಚೇತನ ಶ್ರೇಷ್ಠ, ಆ ಚೇತನನ ಬಗ್ಗೆ ತಿಳಿಸಿಕೊಡಿ ಅಂತ ಕೇಳಿದ್ದೆ. ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಬಹೂನಾಂ ಪುರುಷಾಣಾಂ ಹಿ ಯಥಾ ಏಕಾ ಯೋನಿಃ ಉಚ್ಯತೆ. ಬಹಳ ಜನ ಪುರುಷರಿದ್ದಾರೆ, ಬಹಳ ಜನ ಪುರುಷರು ಚೇತನರಿದ್ದಾರೆ. ಆ ಎಲ್ಲ ಚೇತನರ ಒಂದು ಉತ್ಪತ್ತಿ, ಅವರು ಹುಟ್ಟುವುದಕ್ಕೆ ಕಾರಣ ಏನು ಅಂದ್ರೆ ಪುರುಷಾಣಾಂ, ಬಹೂನಾಂ ಪುರುಷಾಣಾಂ ಯಥಾ ಏಕಾ ಯೋನಿಃ ಉಚ್ಯತೆ. ಯೋನಿ ಅಂದ್ರೆ ಕಾರಣ ಅಂತ ಅರ್ಥ. ಎಲ್ಲ ಜೀವರಿಗೂ ಕೂಡ ಕಾರಣ ಯಾರು? ಒಬ್ಬನೇ, ಅದು ಭಗವಂತ. ಏಕಾ ಯೋನಿಃ ಉಚ್ಯತೆ. ಆ ಎಲ್ಲ ಬಹೂನಾಂ ಪುರುಷಾಣ, ಎಲ್ಲ ಚೇತನರಿಗೂ ಕೂಡ ಏಕಾ ಯೋನಿಃ ಉಚ್ಯತೆ, ಒಬ್ಬನೇ, ಒಂದೇ ಒಂದು ಯೋನಿಯನ್ನ, ಒಂದೇ ಒಂದು ಕಾರಣವನ್ನ ಹೇಳ್ತಾ ಇದ್ದಾರೆ. ಒಬ್ಬನೇ ಕಾರಣ, ಎಲ್ಲ ಜೀವರಿಗೂ ಒಬ್ಬನೇ ಕಾರಣ. ಇಡೀ ಜಗತ್ತಿನೊಳಗೆ ಎಲ್ಲ ಜೀವರ ಸೃಷ್ಟಿಗೆ ಕಾರಣನಾದಂಥವನು ಒಬ್ಬನೇ, ಅದು ಭಗವಂತ. ಮತ್ತೆ ಅಂತಹ ವ್ಯಕ್ತಿಯನ್ನ ಹೇಗೆ ತಿಳಿದುಕೊಳ್ಳಬೇಕು ಅಂತ ಹೇಳ್ತೇನೆ. ಇಡೀ ಜಗತ್ತಿಗೆ ಕಾರಣನಾದಂತಹ ಆ ಪುರುಷ, ತಥಾ ತಂ ಪುರುಷಂ, ಯಾವ ಜಗತ್ತಿಗೆ ಕಾರಣನಾದಂತಹ ಪುರುಷ ಇದ್ದಾನೋ, ಚೇತನ ಇದ್ದಾನೋ ಅದು ಭಗವಂತ. ಆ ಭಗವಂತನನ್ನ ಮತ್ತೆ ಹೇಗೆ ತಿಳಿಬೇಕು ಅಂದ್ರೆ ವಿಶ್ವಂ ಅಂತ ತಿಳಿದುಕೊಳ್ಳಬೇಕು. ವಿಶ್ವಂ ಅಂದ್ರೆ ಪೂರ್ಣಂ ಅಂತ ಅರ್ಥ. ಆ ಭಗವಂತ ಜಗತ್ತಿಗೆ ಒಬ್ಬನೇ ಮುಖ್ಯ ಕಾರಣನಾದಂತಹ ಒಬ್ಬ ಇದ್ದ ಪುರುಷ ಚೇತನ ಇದ್ದಾನಲ್ಲ, ಅವನು ವಿಶ್ವಂ, ಅವನು ಪೂರ್ಣನಾಗಿದ್ದಾನೆ. ಗುಣತಃ ಪೂರ್ಣ, ದೇಶತಃ ಪೂರ್ಣ, ಕಾಲತಃ ಪೂರ್ಣ ಅಂತ ಅರ್ಥ. ಪುರುಷಂ ವಿಶ್ವಂ, ಗುಣ ಪೂರ್ಣನಾಗಿದ್ದಾನೆ. ಮತ್ತು ಗುಣಾಧಿಕಂ ಪುರುಷಂ. ಪೂರ್ಣ ಶಬ್ದಕ್ಕೆ ನಾವು ಇಲ್ಲಿ ಎರಡು ಅರ್ಥವನ್ನು ಮಾಡಿಕೊಂಡ್ರೆ ಸಾಕು. ಮೂರು ಅರ್ಥವನ್ನು ಅವ ಹೇಳಿದಂತೆ ದೇಶತಃ, ಕಾಲತಃ, ಗುಣತಃ ಪೂರ್ಣ ಅಂತ ಮಾಡಿಕೊಳ್ಳಬೇಕು. ಮತ್ತೆ ಪ್ರತ್ಯೇಕವಾಗಿ ಇಲ್ಲಿ ಗುಣಾಧಿಕಂ, ಗುಣಗಳಿಂದ ಅಧಿಕನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಎರಡು ಅರ್ಥವನ್ನು ಮಾಡಿಕೊಂಡ್ರೆ ಸಾಕು. ವಿಶ್ವಂ ಗುಣಾಧಿಕಂ ಆಖ್ಯಾಸ್ಯಾಮಿ, ಅಂತಹ ಜಗತ್ತಿಗೆ ಕಾರಣನಾದಂತಹ ಪುರುಷನನ್ನ ನಾನು ವಿಶ್ವ ಅಂತ ಹೇಳ್ತೇನೆ, ನಿನಗೆ ತಿಳಿಸಿಕೊಡ್ತೇನೆ. ಅವನು ಪೂರ್ಣನಾಗಿದ್ದಾನೆ ಅಂತ ತಿಳಿಸಿಕೊಡ್ತೇನೆ. ಮತ್ತು ಗುಣಾಧಿಕಂ, ಅನಂತ ಗುಣಗಳಿಂದ ಅಧಿಕನಾಗಿದ್ದಾನೆ, ಅನಂತ ಗುಣ ಪೂರ್ಣನಾಗಿದ್ದಾನೆ ಅಂತ ಆಖ್ಯಾಸ್ಯಾಮಿ, ನಿನಗೆ ಹೇಳ್ತೇನೆ ಅಂತ ಜನಮೇಜಯನಿಗೆ ಈ ರೀತಿಯಾಗಿ ಅವನು ಎರಡು ಪ್ರಶ್ನೆಯನ್ನ ಕೇಳಿದ್ದು. ಅದಕ್ಕೆ ಅನುಗುಣವಾಗಿ ಪ್ರಶ್ನೆಯನ್ನ ಮಾಡಿಕೊಂಡು ಅವರು ಉತ್ತರವನ್ನ, ಎರಡೂ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟದ್ದು. ಹೀಗಾಗಿ ಇಲ್ಲಿ ಜನಮೇಜಯ ತಾನು ಕೇಳಿದ್ದು ಸರ್ವೋತ್ತಮನಾದಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ದು. ಅದಕ್ಕೆ ಸರ್ವೋತ್ತಮನಾದಂತಹ, ಉತ್ತಮನಾದಂತಹ ವ್ಯಕ್ತಿ ಜಗತ್ತಿಗೆ ಕಾರಣನಾದಂತಹ ಚೇತನನೇ, ಅದು ಭಗವಂತನೇ ಅಂತ ಹೀಗೆ ಉತ್ತರವನ್ನು ಕೊಟ್ಟದ್ದು. ಹೀಗಾಗಿ ಇದು ಕೂಡ ಹರಿಸರ್ವೋತ್ತಮತ್ವದ ವಿಷಯದೊಳಗೆ ಪ್ರಮಾಣ ಎಂಬುದಕ್ಕಾಗಿ
ಶ್ರೀಮದಾಚಾರ್ಯರು ಈ ಶ್ಲೋಕವನ್ನ ಇಲ್ಲಿ ಉದಾಹರಣೆಯನ್ನ ಮಾಡಿದ್ದಾರೆ. ಇದೇ ರೀತಿಯಾಗಿ ಮತ್ತೆ ಮುಂದಿನ ಶ್ಲೋಕದಲ್ಲಿಯೂ ಕೂಡ ಬೇರೆ ಶ್ಲೋಕವನ್ನ ಉದಾಹರಣೆ ಮಾಡ್ತಾರೆ. ಅದು ಕೂಡ ಹರಿಸರ್ವೋತ್ತಮತ್ವದ ವಿಷಯದೊಳಗೇನೆ ಇನ್ನು ಅನೇಕ ಶ್ಲೋಕಗಳನ್ನ ಪ್ರಮಾಣವನ್ನ ಆಗಿ ಕೊಡ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ ಗುರುಗಳೇ. ನಮಸ್ಕಾರ.